ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಿಟ್ಟು ಹೆಗ್ಡೆ. ಸೊ ಇವತ್ತಿಂದು ಕಾಂಟೆಂಟ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ರಿಲೇಟೆಡ್. ಅಂಡ್ ನಾನು ಬಳ್ಳಾರಿಯಲ್ಲಿ ಇಲ್ಲ, ಬೆಂಗಳೂರಲ್ಲಿ ಇದ್ದೀನಿ ಗೈಸ್. ಸೊ ಚೂರು ವರ್ಕ್ ಮೇಲೆ ಬಂದಿದ್ದು, ಹಂಗೆ ಇಲ್ಲೊಂದು ಕಾಂಟೆಂಟ್ ಶೂಟ್ ಮಾಡೋಣ ಅಂತ. ಕಾಂಟೆಂಟ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ರಿಲೇಟೆಡ್. ಬಿಗ್ ಬಾಸ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಗೆಲ್ಲಿಬಹುದು, ಅಂಡ್ ಆಲ್ಸೋ ಓವರ್ ಆಲ್ ಈ ಸೀಸನ್ ಹೇಗಿತ್ತು ಅಂತ ನಮ್ಮ ಜನರಿಗೆ ಕೇಳೋಣ. ಸೊ ಅವ್ರು ಏನೇನು ಹೇಳ್ತಾರ ಆನ್ಸರ್ ಕೇಳಿಸ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಸೀಸನ್ ಪೂರ್ತಿ ನೋಡಿದೀರಾ? ಹೌದು. ಸೊ ಯಾರು ಮ್ಯಾಮ್ ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್? ನನ್ನ ಫೇವರೇಟ್ ಗಿಲ್ಲಿ. ಗಿಲ್ಲಿ ಫ್ಯಾಮಿಲಿ. ನನ್ ಗಿಲ್ಲಿ ಇಷ್ಟ. ಆಫ್ ಕೋರ್ಸ್ ಗಿಲ್ಲಿ. ಗಿಲ್ಲಿ ನನಗೆ ಗಿಲ್ಲಿ. ಗಿಲ್ಲಿ ಒನ್ ಅಂಡ್ ಓನ್ಲಿ ಗಿಲ್ಲಿ. ಸಾಹಸ ಸಿಂಹ ಮೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು. ಯಾರು ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್? ಫೇವರೇಟ್ ಅಂತ ಯಾರು ಇಲ್ಲ. ಲೈಕ್ ರಕ್ಷಿತಾ ಇಷ್ಟ ಆಗ್ತಾಳೆ. ಯಾವ ರೀಸನ್ಗೆ ರಕ್ಷಿತಾ ಇಷ್ಟ? ಅಂದ್ರೆ ಅಲ್ಲಿ ಕಂಪೇರ್ ಮಾಡಿದ್ರೆ ಕೆಲವೊಂದು ಓಕೆ ಅವಳು ಮಾತಾಡಲ್ಲ, ಕೆಲವೊಂದು ಕ್ವಶನ್ ಅವಳಿಗೆ ಅರ್ಥ ಆಗಲ್ಲ. ಬಟ್ ಸ್ಟಿಲ್ ಏನಾದ್ರು ಸಿಚುವೇಶನ್ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಅವಳು ಈಗ ಯಾರ ಹತ್ರ ಜಗಳ ಆಡ್ಕೊಂಡಿದ್ದಾಳೆ, ಅದನ್ನೇ ಅವಳು ಕಂಟಿನ್ಯೂ ಮಾಡಲ್ಲ, ಮರ್ತ್ಕೊಂಡು ಇನ್ನೇನ್ ನೆಕ್ಸ್ಟ್ ಮೂವ್ ಆನ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಏಜಿಗೆ ನಿಮಗಿರೋ ತಿಳುವಳಿಕೆಗೆ ಆಟನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತಾ ಇದೀನಿ, ತಮಾಷೆ ಅಲ್ಲ ಇದು. ಸೊ ಯಾರು ಮ್ಯಾಮ್ ನಿಮ್ ಫೇವ್ರೇಟ್ ಈ ಸೀಸನ್? ಧನುಷ್. ಯಾಕೆ ಧನುಷ್ ಅಂತ ಕೇಳ್ಬೋದಾ? ನಾನು ಫಸ್ಟ್ ಇಂದ ಅವ್ರ ಸೀರಿಯಲ್ ಎಲ್ಲ ನೋಡ್ತೀನಿ, ಆಮೇಲೆ ಅವರು ಯಾರಿಗೂ ಹಾರ್ಟ್ ಮಾಡೋದಿಲ್ಲ, ಹಂಗಾಗಿ ತುಂಬಾ ಇಷ್ಟ. ಯಾರು ನಿನ್ ಫೇವ್ರೇಟ್ ಬಿಗ್ ಬಾಸ್ ಅಲ್ಲಿ? ನಮ್ಗೆ ಸುದೀಪ್. ಆ? ಸುದೀಪ್ ಕಂಟೆಸ್ಟೆಂಟ್ ಅಣ್ಣ, ಹೀರೋ ಬೇಡ ಅಣ್ಣ. ಹೀರೋ ನಾವ್ ಯಾಕೆ? ಅವ್ರಿಗೋಸ್ಕರ ನೋಡೋದು ಅದನ್ನ. ಓಕೆ, ಯಾರಿಗೆ ಅಣ್ಣ? ಗಿಲ್ಲಿಗ? ಗಿಲ್ಲಿ ನಮ್ಮ ಊರಿನ ಹುಡುಗ. ಹೌದಾ? ನಮ್ಮ ಊರಿನ ಪಕ್ಕದ ಊರಿನ ಹುಡುಗ, ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಹುಡುಗ, ಬಡವರ ಮಗ, ರೈತರ ಮಗ. ಬಡವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ, ಬಲಮೂರಿ ಮೇಲ್ಕೋಟೆಲ್ಲೂ ಲೆವೆಲ್ ಮಡ್ಗಿವಿ. ಚೆನ್ನಾಗಿ ಆಡ್ತಾ ಇದ್ದಾನೆ, ಕಳ್ಪೆ ಇದ್ರೆ ಬೇಡ. ಓಕೆ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ. ಬಿಗ್ ಬಾಸ್ ನಾವು ಸ್ಟಾರ್ಟಿಂಗ್ ಸೀಸನ್ 1 ನೋಡ್ಕೊಂಡ್ ಬಂದಿದೀವಿ. ಬಟ್ ಈ 12ನೇ ಸೀಸನ್ ಅಲ್ಲಿ ಗಿಲ್ಲಿ ಕೊಟ್ಟ ಎಂಟರ್ಟೈನ್ಮೆಂಟ್ ನ ಬೇರೆ ಯಾರು ಕೊಡಕ್ಕಾಗಿಲ್ಲ. ಬಟ್ ಇಷ್ಟ ದಿನ ಮಾಡಿದವ್ರು ಇದಂತಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಇದಿದೆ, ಬೆಳೀತಾ ಇದ್ದಾನೆ, ಟಾಪ್ 6 ಹೋಗಿದ್ದಾನೆ, ಗೆದ್ದು ಬಲ್ಲೆ ಅಂತ ಬಯಸ್ತೀವಿ. ಯಾರು ನಿಮ್ ಫೇವ್ರೇಟ್ ಈ ಸೀಸನ್? ನನ್ಗೆ ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ? ಗಿಲ್ಲಿ ಅಂದ್ರೆ ಎಲ್ಲಾನು ಸ್ಟ್ರೈಟ್ ಆಗಿ ಹೇಳ್ತಾನೆ, ಡೈರೆಕ್ಟ್ ಆಗಿ ಹೇಳ್ತಾನೆ, ಯಾವ್ದು ಹೈಡ್ ಮಾಡ್ಕೊಳ್ಳಲ್ಲ. ನೀವು ಮಾತಾಡ್ತೀರಾ ಅಜ್ಜಿ? ನೀವು ನೋಡ್ತೀರಾ? ಯಾರು ಇಷ್ಟ ಅಂತ ನಿಮ್ಗೆ? ನನ್ಗೆ ಗಿಲ್ಲಿ ಇಷ್ಟ. ಗಿಲ್ಲಿ ಕಾಮಿಡಿ ಗಿಲ್ಲಿ ಇಷ್ಟ. ಯಾಕೆ ಹೇಳ್ರು ಗಿಲ್ಲಿ ಗಿಲ್ಲಿ ಅಂತೀರಾ? ಯಾಕೆ? ಎಲ್ಲ ಕಾಮಿಡಿ ಇದೆ. ಇವಾಗ ಸ್ವಲ್ಪ ಡಲ್ ಆಗಿದ್ದಾನೆ, ನೋಡ್ಬೇಕು. ಇವಾಗ ಡಲ್ ಆಗಿದೆ. ಸೊ ಈ ಸೀಸನ್ ಯಾರು ಗೆಲ್ಬಹುದು ನಿಮ್ ಪ್ರಕಾರ? ಮೇ ಬಿ ಗಿಲ್ಲಿ ಗೆಲ್ತಾರೆ. ಸೊ ಗಿಲ್ಲಿ ಗೆಲ್ಲೋದು ಓಕೆ ಇದೆನಾ ನಿಮ್ಗೆ? ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ. ಗಿಲ್ಲಿ ಅಂದ್ರೆ ಒಬ್ನೇ, ಗಿಲ್ಲಿ ತರ ಯಾರು ಬರಲ್ಲ, ನೆಕ್ಸ್ಟ್ ಬರೋದು ಇಲ್ಲ. ನಮ್ಮ ಡಿಮಿಲ್ ಲೆಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ. ಆಂಟಿಕ್ ಪೀಸ್ ಅಂತ ಹೇಳ್ತಾರೆ ಗೊತ್ತಾ, ಅದೇ ಗಿಲ್ಲಿ. ಓಕೆ. Okay. ಸೊ ಗೆಲ್ಲಿಯೋದು ಪಕ್ಕ ಗಿಲ್ಲಿನೇ ಅಂತೀರಾ? ಗೆಲ್ಲೋದಲ್ಲ, ಅವರೇ ಗೆಲ್ಲೋದು ಫಿಕ್ಸ್. ಫಿಕ್ಸ್. ಯಾವ ರೀಸನ್ಗೆ ಗಿಲ್ಲಿ? ಗಿಲ್ಲಿ ಕಾಮಿಡಿ ಅಲ್ಲ, ಕಾಮಿಡಿ ಅಲ್ಲ? ಓಕೆ, ಚೆನ್ನಾಗಿ ನಗ್ಸ್ತಾರೆ, ಓಕೆ. ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ, ಯಾವ ತರ ಹಾಡ್ಬೇಕು ಅಂತ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅವ್ರಂದ್ರೆ ಇಷ್ಟ. ಗಿಲ್ಲಿ ಅವನು ಕಾಮಿಡಿ ಚೆನ್ನಾಗಿ ಮಾಡ್ತಾನೆ. ಓಕೆ, ಓನ್ಲಿ ಫಾರ್ ಕಾಮಿಡಿಗೆ ಗಿಲ್ಲಿ ಇಷ್ಟ? ಹ್ಯೂಮರಸ್ ಆಗಿ ಮಾತಾಡ್ತಾರೆ, ಒಳ್ಳೆ ಗೇಮರ್ ಆಗಿದ್ದಾರೆ. ಅಂಡ್ ಸುದೀಪ್ ಸರ್ ಹೇಳ್ದಂಗೆ ಆಲ್ರೆಡಿ ಅವನು ನೋಡಿ ಕಲ್ತ್ಕೊಂಡ್ ಬಂದಿರೋದು ಅದ್ರೊಳಗೆ. ಸೊ ಆಬ್ವಿಯಸ್ಲಿ ಐ ಫೀಲ್ ಗಿಲ್ಲಿ. ಗಿಲ್ಲಿ ಮಾತು ಚೆನ್ನಾಗ್ ಆಡ್ತಾನೆ, ಆಟನು ಚೆನ್ನಾಗ್ ಆಡ್ತಾನೆ. ಆಲ್ಮೋಸ್ಟ್ ಎಲ್ರು ಗಿಲ್ಲಿ ಗಿಲ್ಲಿ ಅಂತಿದ್ದಾರೆ. ಸೊ ಇನ್ನೊಂದು 2 days ಅಲ್ಲಿ ಫಿನಾಲೆ ಇದೆ. ಗೆಲ್ಲಿಯೋದು ಗಿಲ್ಲಿ ಅಂತೀರಾ? ಗಿಲ್ಲಿ ಗೆಲ್ಬೋದು ಅನ್ಸುತ್ತೆ. ಯಾಕೆ ಇಷ್ಟ ಅಂತ ಕೇಳ್ಬೋದಾ ಅಜ್ಜಿ? ಯಾಕೆ ಇಷ್ಟ ಅಂದ್ರೆ ಅವನು ಬಡತನದಲ್ಲಿ ಬಂದವನೇ. ಏನ್ ಮಾಡ್ತೀರಾ ಪಾಪ, ಏನೋ ಒಂದು ಆಸೆ ಪಟ್ಟಿ ಬಂದವನೇ. ನಾನು ಇನ್ನಾಗಿ ಮುಂದೆ ನಾನು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದೆ, ಅದಕ್ಕೋಸ್ಕರ ಬಂದವನೇ. ಗೆಲ್ಲಿ ಅಂತ ನಾವು ಇಷ್ಟ ಪಡ್ತೀವಪ್ಪ. ಎಲ್ರು ಕಾಲ್ ಎಳಿತಾನೆ ಗಿಲ್ಲಿ ಅಂತಾರಲ್ಲ, ಸೊ ಅದಕ್ಕೆ ಏನಂತೀರಾ? ಅದಕ್ಕೇನು ಅವ್ರ ಜಗಳ ಮಾಡಿದಾಗ ಏನು ಮಾಡಕ್ ಆಗಲ್ಲ, ಓಕೆ. ಅದಕ್ಕೋಸ್ಕರನೇ ಅವ್ರ ಕಾಲ್ ಎಳಿತಾನೆ, ಸುಮ್ನೆ ಹೇಳಿ. ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ವಾ? ಗಿಲ್ಲಿ ಬಿಟ್ರೆ ಯಾರು ಇಷ್ಟ ಇಲ್ಲ. ರಕ್ಷಿತಾ ಇಷ್ಟ ಇಲ್ವಾ? ರಕ್ಷಿತಾ ಓಕೆ ಇಷ್ಟನೇ, ಬಟ್ ಗಿಲ್ಲಿ ಜಾಸ್ತಿ ಇಷ್ಟ. ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ವಾ ಅಜ್ಜಿ? ಅಶ್ವಿನಿ ಅಶ್ವಿನಿ ಗೌಡ ಯಾವ ರೀಸನ್ಗೆ? ಯಾವ್ದೆಲ್ಲ ಗಲಾಟೆ ಮಾಡ್ಕೊಂಡಿದ್ದಾರಲ್ಲ, ಓಕೆ. ಫುಲ್ ಗಲಾಟೆ ಗಿಲಾಟೆ ಎಲ್ಲ ಮಾಡ್ಕೊಂಡು ಜೋರ್ ಇದಾರೆ, ಲಾಸ್ಟ್ ವರ್ಗು ಇದ್ದಾರೆ. ಗಿಲ್ಲಿ ಬಿಟ್ರೆ ರಕ್ಷಿತ್ ಚೆನ್ನಾಗ್ ಆಡ್ತಾ ಇದ್ದಾಳೆ ಹುಡುಗ. ರಕ್ಷಿತಾ? ರಕ್ಷಿತಾ ಓಕೆ. ಅವಳು ಚೆನ್ನಾಗ್ ಆಡ್ತಾಳೆ, ಅವಳು ಇಷ್ಟ.
ಗಿಲ್ಲಿ ಬಿಟ್ರೆ ರಘು ಸರ್ ಇಷ್ಟ. ರಘು ಸರ್. ಯಾಕೆ ರಘು ಸರ್ ಫ್ರೆಂಡ್ ಅಂತನಾ? ಅವ್ರ ಮ್ಯಾನರಿಸಮ್ ಅಂದ್ರೆ ತುಂಬಾ ಇಷ್ಟ. ಓಕೆ ಓಕೆ. ಪ್ರಿನ್ಸಿಪಲ್ ಆಗಿ ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಷ್ಟ ಕಂಟೆಸ್ಟೆಂಟ್? ರಕ್ಷಿತಾ, ಈ ರಘು ಯಾರು ಇಷ್ಟ ಇಲ್ವಾ? ಅವರೆಲ್ಲ ಜಗಳ ಮಾಡೋದ್ ಜಾಸ್ತಿ. ಗಿಲ್ಲಿ ಬರೀ ಕಾಮಿಡಿ ಮಾಡೋದು ಜಾಸ್ತಿ ಅಂತೀರಾ? ಗಿಲ್ಲಿ ಕಾಮಿಡಿಯಿಂದಲೇ ಅವನು ಮುಂದೆ ಬರ್ತಾವನೆ. Okay. ಏನು ಬರ್ಲಿ ಪಾಪ, ಅವನು ಮುಂದೆ ಬರ್ಲಿ, ಒಳ್ಳೇದಾಗ್ಲಿ ಅಪ್ಪ. ಆಕ್ಚುಲಿ ಇಲ್ಲಿ ಜನರು ಯೂತ್ ಎಲ್ಲ ಇರ್ತಾರೆ, ಹುಡುಗಿಯರು, ಅವ್ರು ಮಾತಾಡೋಕ್ ಭಯ ಬೀಳ್ತಿದಾರೆ. ನೀವು ಬಂದ್ ಮಾತಾಡಿದ್ರಲ್ಲ, ಸೊ ನಿಮ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಮಗ, ನಿಮ್ಮ ಆಶೀರ್ವಾದ ನಮ್ಮೆಲ್ಲೂ ಇರಲಿ, ನಮ್ಮ ಚಾನಲ್ ಒಳ್ಳೇದಾಗ್ಲಿ ಮಗ, ಚೆನ್ನಾಗಿರಪ್ಪ. ಹೊಸ ವರ್ಷ ಶುಭಾಶಯ ಥ್ಯಾಂಕ್ ಯು ನಿಮ್ಗೆ, ಅಂಡ್ ವಿಶ್ ಸೇಮ್. ಒಳ್ಳೇದಾಗ್ಲಿ. ರಘು ರಕ್ಷಿತಾ ಅವ್ರ ಬಾಂಡಿಂಗ್ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ರಘು ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಸ್ಟಾರ್ಟಿಂಗ್ ಬಂದಾಗ ಒಂದ್ ಸ್ವಲ್ಪ ನರ್ವಸ್ ಅಲ್ಲಿ ಇದ್ರು, ಇವಾಗ ತುಂಬಾ ಚೆನ್ನಾಗಿ ಬಂದು ಟಾಪ್ 6 ಬಂದಿದ್ದಾರೆ ರಘು ಅವರು. ರಕ್ಷಿತನು ಚಿಕ್ಕ ಹುಡುಗಿ, ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಒಳ್ಳೇದಾಗ್ಲಿ, ಯಾರಿಗೆದ್ರು ಖುಷಿನೇ, ಬಟ್ ಗಿಲ್ಲಿ ಗೆಲ್ಬೇಕನ್ನೋದು ನಮ್ಮ ಆಸೆ. ಕಾವ್ಯ ಇಷ್ಟ. ಯಾಕೆಣ್ಣ? ಅವ್ರಿಬ್ರು ಲವ್ ಮಾಡಿ ಲವ್ ಮಾಡ್ಕೊಂಡು ಮದುವೆ ಆಗ್ಲಿ ಅನ್ನೋ ಆಸೆ ಒಂದೇ. ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಬಟ್ ನನ್ ಪ್ರಕಾರ ಅವ್ರ ಆಚೆಗಡೆ ಆಕ್ಸೆಪ್ಟ್ ಮಾಡಲ್ಲ ಏನೋ ಅಂತ ಕಾವ್ಯ ಅವರು. ಇಲ್ಲ, ಫಿಕ್ಸ್ ಆಗ್ಬಿಟ್ಟಿದಾರೆ. ಮಂದಿಗೆ ಗೊತ್ತಾಗ್ಲಂಗ್ ಇದನ್ ಮಾಡ್ತಾ ಇದಾರೆ. ನೀವೆಲ್ಲ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದ್ದೀರಾ ಅಷ್ಟೇ. ಸೊ ಅವ್ರಿಬ್ರು ಮದುವೆ ಆದ್ರೆ ಖುಷಿ ನಿಮ್ಗೆ? ಹೌದು, ತುಂಬಾ ಖುಷಿ. ಯಾರು ಇಷ್ಟ ಇಲ್ದ ಇರೋ ವ್ಯಕ್ತಿ ಯಾರು? ರಕ್ಷಿತಾ. ಫೇವರೇಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ರಕ್ಷಿತಾ ಗಾಯ್ಸ್. ಯಾಕೆ ಮ್ಯಾಮ್? ನನಗೆ ಅವ್ರ ಆಟಿಟ್ಯೂಡ್ ನನಗೆ ಪರ್ಸನಲಿ ಇಷ್ಟ ಆಗಿಲ್ಲ ಅಷ್ಟೇ. ರಕ್ಷಿತಾ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ರಕ್ಷಿತಾ ಪಟಾಕಿ, ಅವಳು ಪಟಾಕಿ ಚೆನ್ನಾಗಿ ರಕ್ಷಿತಾ. ಮಾತಾಡ್ತಾರೆ. ಟಾಪ್ 3 ಪ್ರಿಡಿಕ್ಟ್ ಮಾಡಿದ್ರೆ ಯಾರು ಬರ್ಬೋದು ಟಾಪ್ 3 ಅಲ್ಲಿ? ಟಾಪ್ 3 ಅಂತ ಹೇಳಿದ್ರೆ ಗಿಲ್ಲಿ, ಸೆಕೆಂಡ್ ಒನ್ ಅಶ್ವಿನಿ ಅನ್ಸುತ್ತೆ, ಅಂಡ್ ಥರ್ಡ್ ಒನ್ ರಘು. ಟಾಪ್ 3 ಗಿಲ್ಲಿ, ಮತ್ತೆ ಇನ್ಯಾರು, ಅಶ್ವಿನಿ, ಆಮೇಲೆ ಮತ್ತೆ ರಘು. ರಘು. ರಕ್ಷಿತಾ ಟಾಪ್ 3 ಅಲ್ಲಿ ಬರಲ್ಲ ಅಂತೀರಾ? ಬರಲ್ಲ. ಬರಲ್ಲ. ಫಸ್ಟ್ ಮೇ ಬಿ ಗಿಲ್ಲಿ, ಸೆಕೆಂಡ್ ಅಶ್ವಿನಿ, ಥರ್ಡ್ ಮೇ ಬಿ ರಕ್ಷಿತಾ. ಮೇ ಬಿ ನಾನು ಅದೇ ಗೆಸ್ ಮಾಡಿ, ನನ್ನ ಫೇವರೇಟ್ ರಕ್ಷಿತಾ ಅವರೇ. Okay. ಟಾಪ್ 3 ಪ್ರಿಡಿಕ್ಟ್ ಮಾಡಂಗಿದ್ರೆ ಯಾರನ್ನ ಮಾಡ್ತೀರಾ? ಫಸ್ಟ್, ಸೆಕೆಂಡ್, ಥರ್ಡ್ ಪ್ಲೇಸ್. ಧನುಷ್, ಫಸ್ಟ್ ಕಾವೇಶ್ರೀ, ಸೆಕೆಂಡ್ ಕಾವೇಶ್ರೀ, ಕಾವ್ಯ. ಓಕೆ, ಥರ್ಡ್ ಅಶ್ವಿನಿ ಗೌಡ. ಅಶ್ವಿನಿ. ನಂಗೆ ಗಿಲ್ಲಿ ಮತ್ತು ರಕ್ಷಿತಾ. ರಕ್ಷಿತಾ. ಸೊ ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ. ರಕ್ಷಿತಾ. ಓಕೆ, ಥರ್ಡ್ ಯಾರು ಬರ್ಬೋದು ಬಂದ್ರೆ? ಥರ್ಡ್ ಅಶ್ವಿನಿ ಮ್ಯಾಮ್. ಅಶ್ವಿನಿ ಮ್ಯಾಮ್. ಓಕೆ, ಫಸ್ಟ್ ಗಿಲ್ಲಿನ, ಗಿಲ್ಲಿ, ಸೆಕೆಂಡ್ ರಕ್ಷಿತಾ. ಓಕೆ, ಥರ್ಡ್ ಬಂದ್ಬಿಟ್ಟು ಅಶ್ವಿನಿ ಅವ್ರ ರಘು ಸರ್. ರಘು ಸರ್. ಟಾಪ್ 3 ಅಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಬರ್ಬೋದೇನೋ. ಓಕೆ, ಸೊ ಫಸ್ಟ್ ಗಿಲ್ಲಿ, ಸೆಕೆಂಡ್ ಫಸ್ಟ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ, ಥರ್ಡ್ ಬಂದ್ಬಿಟ್ಟು ಅಶ್ವಿನಿ. ಅಶ್ವಿನಿ ಮೇಡಮ್. ರಕ್ಷಿತಾನು ಇಷ್ಟ ನಿಮ್ಗೆ? ಖಂಡಿತ ರಕ್ಷಿತ ಇಷ್ಟ. ಸೊ ನಿನ್ನೆ ಎಪಿಸೋಡ್ ನೋಡಿದ್ರಲ್ವಾ, ಧ್ರುವಂತ್ ಎಲಿಮಿನೇಟ್ ಆದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾ, ಎಕ್ಸ್ಪೆಕ್ಟೆಡ್. ನಾನು ಧ್ರುವಂತ್ ಅಥವಾ ಕಾವ್ಯ ಅಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದದ್ದು. ಸೊ ಧ್ರುವಂತೆ ಆಗಿದ್ದಾರೆ. ಧ್ರುವಂತು ಇಲ್ಲಿವರೆಗೆ ಬಂದಿರೋದೇ ಗ್ರೇಟ್, ಬಿಕಾಸ್ ಅವ್ರ ಮಧ್ಯದಲ್ಲಿ ಸ್ವಲ್ಪ ಏನು ಇರ್ಲಿಲ್ಲ. ಮತ್ತೆ ಅವರೇ ಒಂದಿನ ಹೇಳಿದ್ದಾರೆ ಸರ್ ನಾನು ಹೋಗ್ತೀನಿ ಅಂತ. ಮತ್ತೆ ಸೀಕ್ರೆಟ್ ರೂಮ್ ಟಾಸ್ಕ್ ಆದ್ಮೇಲೆ ಅವರು ಸ್ವಲ್ಪ ಚೇಂಜ್ ಆಗಿದ್ದು. ಬಟ್ ಇಲ್ಲಿವರೆಗೆ ಬಂದಿರೋದೇ ಗ್ರೇಟ್. ಏನ್ ಹೋಗಿರೋದಕ್ಕೇನು ಬೇಜಾರಿಲ್ಲ. ಸೊ ಧ್ರುವಂತ್ಗಿಂತ ಕಾವ್ಯ ತುಂಬಾ ಡಿಸರ್ವಿಂಗ್ ಇದ್ದಾಳ ಮನೆ. ಹೌದು, ಇದ್ದಾರೆ. ಯಾಕಂಗೆ ಗಿಲ್ಲಿ ಫ್ಯಾನ್ ಅಂತಾನ ಸಪೋರ್ಟ್? ಕಾವ್ಯ ಅವರು ರೈಟ್ ಡಿಸಿಷನ್ ತಗೊಂಡಿದ್ದಾರೆ. ಟಾಸ್ಕ್ ಅಂತ ಬಂದ್ರೆ ಅವ್ರು 100% ಕೊಟ್ಟಿದ್ದಾರೆ. ಲಿವ್ ಮಾಡಿದ್ದಾರೆ. ಧ್ರುವಂತ್ಗಿನ ಲೈಫ್ ನ ಅಲ್ಲಿ ಲಿವ್ ಮಾಡಿದ್ದಾರೆ. ಸೊ ಅವರು ಡಿಸರ್ವಿಂಗ್ ಅಂತ. ಟಾಸ್ಕ್ ವಿಷಯದಲ್ಲಿ ಬಂದ್ರೆ ಧ್ರುವಂತೆ ಚೆನ್ನಾಗಿದ್ದಾರೆ. ಕಾವ್ಯನು ಇದ್ದಾರೆ, ಬಟ್ ಬಿಕಾಸ್ ಆಫ್ ಗಿಲ್ಲಿ ಕಾವ್ಯ ಅಷ್ಟು ಹೈಲೈಟ್ ಆಗಿಲ್ಲ. ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಇದೆ ಅಂದ್ರೆ ಆಗ್ತಾ ಹೋಯ್ತು. ಕಾವ್ಯ ಬಟ್ ಅವಳು ಟಾಸ್ಕ್ ಚೆನ್ನಾಗಿ ಆಡಿದಾಳೆ, ಆಡಿಲ್ಲ ಅಂತ ಅಲ್ಲ. ಬಟ್ ಅದು ಬಿಕಾಸ್ ಆಫ್ ಗಿಲ್ಲಿ ಇದ್ರಲ್ಲಿ ಕಾವ್ಯ ಸ್ವಲ್ಪ ಎಲ್ಲೋ ಮರೆ ಆಗ್ಬಿಟ್ರು ಅಂತ. ಗಿಲ್ಲಿಯಿಂದ ಕಾವ್ಯ, ಗಿಲ್ಲಿಯಿಂದ ಕಾವ್ಯ ಹಾ, ಅಂತ ಅದು ಹೇಳ್ತೀವಿ. So ಆ ಥರನೇ ಅದೇ. ಹಾ, ಎಸ್, ಮೋಸ್ಟ್ಲಿ ಗಿಲ್ಲಿ ಸಪೋರ್ಟ್ ಇಂದ ಇರ್ಬೋದು. ಗಿಲ್ಲಿ ಫ್ಯಾನ್ಸ್ ಪುಷ್ ಮಾಡಿದ್ದಾರೆ ಕಾವ್ಯ ಗೋಟ್ ಹಾಕಿ ಅಂತ. ಇಲ್ಲಾಂದ್ರೆ ಬರ್ತಿರ್ಲಿಲ್ಲ. ಇಲ್ಲಾಂದ್ರೆ ಧ್ರುವಂತ್ ಆಟ ಚೆನ್ನಾಗಿ ಆಟ ಮೇ ಬಿ ಕಾವ್ಯಗಿಂತ ಧ್ರುವನ್ ಡಿಸರ್ವಿಂಗ್ ಇದೆ ನನ್ನ ಪ್ರಕಾರ. ಅಂದ್ರೆ ಟಾಸ್ಕ್ ಎಲ್ಲ ಅದು ಇದು. ಧ್ರುವಂತ್ ಹೋಗ್ಬಾರ್ದಾಗಿತ್ತು, ಕಾವ್ಯ ಹೋಗ್ಬೇಕಿದ್ದಿತ್ತು. ಕಾವ್ಯ ಗಿಲ್ಲಿದಿಂದ ಇದ್ದಾನೆ ಅಷ್ಟೇ. ನಮ್ ಗಿಲ್ಲಿ ಕಾವ್ಯ ಇಷ್ಟ ಇಲ್ಲ ಅಷ್ಟೇ. ನಿನ್ನೆ ಧ್ರುವಂತ್ ಎಲಿಮಿನೇಟ್ ಆದಲ್ವಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವನಿಗೆ ಕೆಪಾಸಿಟಿ ಇಲ್ಲ, ಎಲಿಮಿನೇಟ್ ಆದ ಅಷ್ಟೇ. ಅಷ್ಟೇ. ಕಾವ್ಯಕ್ಕಿಂತ ಕೆಪಾಸಿಟಿ ಇಲ್ವಾ ಧ್ರುವಂತ್ಗೆ? ಖಂಡಿತ ಇಲ್ಲ, ಇಲ್ಲ, ಖಂಡಿತ ಇಲ್ಲ. ಅದು ಏನಂದ್ರೆ ಜನಗಳು ಓಟ್ ಹಾಕಿರೋದು. ಬಟ್ ಧ್ರುವಂತ್ಗಿಂತ ಕಾವ್ಯ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಅವತ್ತಿಂದ.
ಬಟ್ ಕಾವ್ಯ ಉಳ್ಕೊಂಡದ್ದು ತುಂಬಾ ಖುಷಿ ಆಯ್ತು. ಕಾವ್ಯ ಧ್ರುವನ್ಗಿಂತ ಡಿಸರ್ವಿಂಗ್ ಇದಲ್ಲ ಮನೇಲಿ ಇರೋಕೆ? ಕಾವ್ಯ ಒಳ್ಳೆ ಚೆನ್ನಾಗಿ ಆಟ ಆಡ್ತಾಳೆ, ಆಡ್ತಾಳೆ. ಡಿಸರ್ವ್ ಇದ್ದಾಳೆ. ಧ್ರುವಂತ್ ಇಲ್ಲ ಅಂತೀರಿ? ಇಲ್ಲ ಇಲ್ಲ ಇಲ್ಲ. ಕಾವ್ಯ ತುಂಬಾ ಹಳೆ ಪರಿಚಯ ಆದ್ರು ಯುವರತ್ನದಲ್ಲಿ ಮಾಡಿದ್ಲು ನಮ್ದು. ಹೌದಾ? ನೀವ್ ಏನ್ ಮಾಡ್ತೀರಾ? ನಾನು ಆಕ್ಟರ್. ಆಕ್ಟರ್. ಓಕೆ. ಯಾವ್ದ್ರಲ್ಲಿ ಏನ್? ನಾನು ಯುವರತ್ನದಲ್ಲಿ ಮಾಡಿದ್ದೆ. ಹೌದಾ? ಹಾ, ಒಂದ್ ಚಿಕ್ಕ ರೋಲ್. ಹೌದಾ? ಅದಾದ್ಮೇಲೆ ಕಾಕ್ಟೇಲ್ ಮಾಡ್ದೆ. ಈಗ ತಮಿಳ್ದೊಂದು ಮೂವಿ ನಡೀತಾ ಇದೆ. ಓಹೋ. ನಾವು ಆಕ್ಚುಲಿ ಫುಲ್ ದೊಡ್ಡ ಅಭಿಮಾನಿ ಪುನೀತ್ ರಾಜ್ಕುಮಾರ್ಗೆ. ನೋಡಬಹುದು, ಅಪ್ಪು ಅಂತ ಟ್ಯಾಟೋ ಹಾಕ್ಸಿದೀನಿ. ಫುಲ್ ದೊಡ್ಡ ನಾವೊಂದು ವಿಡಿಯೋ ಸಾಂಗ್ ಮಾಡಿದ್ವಿ ಅಪ್ಪು ಸರ್ ಟ್ರಿಬ್ಯೂಟ್ ಅಂತ. ಅವ್ರ 30 ಮೂವೀಸ್ 30 ಸಾಂಗ್ಸ್ ತಗೊಂಡು ಒಂದೊಂದು ಫಿಲಿಮ್ ಅಲ್ಲಿ 30 ಕಾಸ್ಟ್ಯೂಮ್ ಹಾಕಿ ಒಂದು ವಿಡಿಯೋ ಸಾಂಗ್ ಮಾಡಿ ಅಶ್ವಿನಿ ಮಾಮ ಹತ್ರ ಹೋಗಿ ಲಾಂಚ್ ಮಾಡಿಸಿದ್ವಿ. ಹೌದಾ? ಓಕೆ. ನಮ್ ಮೂವಿಗೆ ಅವರೇ ಟ್ರೈಲರ್ ಲಾಂಚ್ ಅವರೇ ಬಂದಿದೆ ಅಶ್ವಿನಿ. ಹೌದಾ? ಗೈಸ್ ಏನ್ ಗೊತ್ತಾ, ಆಕ್ಚುಲಿ ಆಂಟಿ ಮಾತಾಡ್ತಿದಾರೆ. ಓಲ್ಡ್ ಜನರೇಷನ್ ಅವರು. ಅವ್ರ ಮಕ್ಳಿಬ್ರು ನಿಂತಿದ್ರೆ ಮಾತಾಡ್ತಾನೆ ಇಲ್ಲ, ದೂರ ಹೋಗ್ತಿದ್ದಾರೆ. ಅವರೇ ಮಾತಾಡಕ್ ಭಯ ಬೀಳ್ತಿದಾರೆ. ಪಾಪ ಆಂಟಿ ಮಾತಾಡಿದ್ರೆ ಆಂಟಿನ ಅಪ್ರಿಶಿಯೇಟ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಸೊ ನಿನ್ನೆ ಧ್ರುವಂತ್ ಎಲಿಮಿನೇಟ್ ಆದಲ್ವಾ? ಕಾವ್ಯ ಧ್ರುವಂತ್ಗಿಂತ ಡಿಸರ್ವಿಂಗ್ ಇದ್ದಾಳ ಮನೇಲಿ ಇರೋಕೆ? ಆಕ್ಚುಲಿ ಅನ್ಸುತ್ತೆ ಇಲ್ಲ ಅಂತ, ಬಟ್ ಧ್ರುವಂತ್ ಮಾಡಿರೋದು ಇಷ್ಟು ಇಷ್ಟು ಎಪಿಸೋಡ್ಸ್ ಅಲ್ಲಿ ಅವ್ರು ಯಾವಾಗ್ಲೂ ಎಲಿಮಿನೇಟ್ ಆಗ್ಬೇಕಿತ್ತು, ಬಟ್ ಈಗ ಎಲಿಮಿನೇಟ್ ಆಗಿದೆ. ಮೊನ್ನೆನೆ ಸುದೀಪ್ ಸರ್ ಬಂದ್ಬಿಟ್ಟು ಸೀಸನಿನ ಕಿಚ್ಚನ ಚಪ್ಪಾಳೆ ಅಂತ ಕೊಡ್ತಾರ. ಆ ಸೀಸನಿನ ಕಿಚ್ಚನ ಚಪ್ಪಾಳೆ ಕೊಟ್ಬಿಟ್ಟು ಅವ್ರನ್ನ ಹೊರಗೆ ಹಾಕೋದು ಎಷ್ಟು ರೈಟ್ ಅಂತೀರಾ? ಆಕ್ಚುಲಿ ನೋಡಿರೋ ಪ್ರಕಾರ ನಂಗೆ ಈಸ್ ಬಿಕಮ್ ಟೂ ಇರಿಟೇಟಿಂಗ್ ಅನ್ಸ್ತು ನಂಗೆ ಧ್ರುವಂತ್. ಸೊ ಅದ್ರಲ್ಲಿ ನೋಡ್ಬೇಕಾದ್ರೆ ಆ ಕಿಚ್ಚನ ಚಪ್ಪಾಳೆಗೂ ಅರ್ಹರ್ ಅಂದ್ರೆ ಆ ಟೈಮಲ್ಲಿ ಆ ವಾಟ್ ಎವರ್ ದ ಟಾಸ್ಕ್ ಹಿ ಹ್ಯಾಡ್ ಡನ್ ಅದು ಚೆನ್ನಾಗಿ ಮಾಡಿದ್ರು. ಸೊ ಐ ಫೆಲ್ಟ್ ಹಿ ಇಸ್ ಡಿಸರ್ವಿಂಗ್ ಫಾರ್ ಇಟ್, ಬಟ್ ಆಕ್ಚುಲಿ ಮುಂಚೆನೆ ಎಲಿಮಿನೇಟ್ ಆಗಿ ಹೋಗ್ಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ಇನ್ನೊಂದ್ ಏನಂದ್ರೆ ಪಾಯಿಂಟ್, ಆಕ್ಚುಲಿ ಸುದೀಪ್ ಸರ್ಗೆ ಈ ರಕ್ಷಿತಾ ಮತ್ತೆ ಧ್ರುವನ್ ಜಗಳ ಆಡೋದು ತುಂಬಾನೇ ಎಂಟರ್ಟೈನಿಂಗ್ ಆಯ್ತು ಪರ್ಸನಲ್ ಆಗಿ ನನಗೆ. ಸೊ ಅದ್ರ ಸಲುವಾಗಿ ಏನಾದ್ರು ಸೀಸನಿನ ಕಿಚ್ಚನ ಚಪ್ಪಾಳೆ ಕೊಟ್ಬಿಟ್ರೇನೋ ಅಂತ ಅದ್ರ ಬಗ್ಗೆನೂ ಹೊರಗಡೆ ತುಂಬಾ ಚರ್ಚೆ ಆಗ್ತಿತ್ತು. ಬಿಕಾಸ್ ಆಫ್ ದಟ್, ಯಾಕಂದ್ರೆ ಆ ಗೇಮ್ ಆ ಟಾಸ್ಕ್ ವಿಚಾರ ಬಂದಾಗ ಈ ಗಿಲ್ಲಿ ಮತ್ತೆ ಧ್ರುವಂತ್ ಆಡಿದಾಗ ಆಕ್ಚುಲಿ ಧ್ರುವಂತ್ ಗಿಲ್ಲಿಗಿಂತ ಚೆನ್ನಾಗಿ ಆಡಿದ್ರು ಅಲ್ಲಿ. ಸೊ ಆವಾಗ ಅದಕ್ಕೆ ಕೊಟ್ಟಿರೋದು ಚಪ್ಪಾಳೆ. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಅವ್ರ ಜಗಳ ಆಗಿದ್ರೆ ಅವ್ರನ್ನ ಸೀಕ್ರೆಟ್ ರೂಮ್ ಕಳ್ಸಿದ್ರಲ್ಲ, ಆಗ್ಲೇ ಚಪ್ಪಾಳೆ ಕೊಡ್ಬೇಕಿತ್ತು. ಈಗ ಕೊಡೋ ಅಂದ್ರೆ ಆ ಜಗಳದಲ್ಲಿ ಇಮಿಟೇಟ್ ಮಾಡ್ತಿದ್ದ ನೋಡಿ ರಕ್ಷಿತಾ, ಅದು ಫುಲ್ ಎಂಟರ್ಟೈನಿಂಗ್ ಆಗಿ ಹೊರಗೆ ಬಂತಲ್ಲ. ಸೊ ಅದು ನೆಕ್ಸ್ಟ್ ಲೆವೆಲ್ ಇದಾಗಿದೆ ಅಲ್ಲ, ಈಗ ಮೀಮ್ ಆಗಿದೆ. ಬಟ್ ಅದಕ್ಕೆ ಕೊಟ್ಟಿದ್ದಾರೆ ಅಂತ ನಂಗೆ ಅನ್ಸೋದಿಲ್ಲ. ಸೊ ಅಶ್ವಿನಿ ಗೌಡ ಅವ್ರು ಇಷ್ಟನಾ ಇಲ್ವಾ ನಿಮ್ಗೆ? ಇಷ್ಟ. ಅಂದ್ರೆ ಅವರು ಪಬ್ಲಿಕ್ ಎಲ್ಲ ಜಾಸ್ತಿ ಜಗಳ ಆಡ್ತಾರ, ಈ ತರ ಆ ತರ ಅಂತಾರ? ಇಲ್ಲ, ಅವ್ರ ಪರ್ಸನಲಿ ಅವ್ರ ಲೈಫ್ ಗೊತ್ತಿದೆ ನನಗೆ ಸ್ವಲ್ಪ, ಹಂಗಾಗಿ ನಂಗೆ ತುಂಬಾ ಇಷ್ಟ. ಸೊ ಇನ್ನ ಏನ್ ಒಪಿನಿಯನ್ ಇದೆ ನಿಮ್ಗೆ ಅಶ್ವಿನಿ ಮ್ಯಾಮ್ ಅವ್ರ ಮೇಲೆ? ಅಶ್ವಿನಿ ಅವರಿಗೆ ಗುಡ್ ವೈಬ್ಸ್, ಹೊರಗಡೆ ಎಲ್ಲ ತುಂಬಾ ಒಳ್ಳೆ ಹೆಸರಿದೆ, ಆದ್ರೆ ಒಳಗಡೆಗೆ ಅವರಿಗೆ ಕಂಫರ್ಟ್ ಝೋನ್ ಸೆಟ್ ಆಗ್ತಿಲ್ಲ. ಹೊರಗಡೆ ಅಷ್ಟು ಫೇಮ್ ಇದೆ, ಅಷ್ಟು ಗೌರವ ಇದೆ, ಒಳಗಡೆ ಅವ್ರು ಇದು ಮಾಡ್ತೀರಾ ಅನ್ನೋ ಒಂದು ಕೋಪದಿಂದ ಅವರಿಗೆ ಹೊರಗಡೆಗೆ ತುಂಬಾ ರೆಸ್ಪೆಕ್ಟ್ ಅಭ್ಯಾಸ ಆಗಿರೋದ್ರಿಂದ ಒಳಗಡೆಗೆ ಅವರಿಗೆ ತಗೊಳಕ್ ಆಗ್ತಿಲ್ಲ. ಅಷ್ಟ್ ಬಿಟ್ರೆ ಅವರು ಪರ್ಸನಲಿ ತುಂಬಾ ಒಳ್ಳೆಯರು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನನ್ನ ಪ್ರಕಾರ ಗಿಲ್ಲಿನೇ ಗೆಲ್ಲಿಬಹುದು ಅಂತ ನಂದು, ಬಟ್ ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ರಕ್ಷಿತಾ ಗೈಸ್. ಸೊ ಇವಾಗಿಂದ ಎಲ್ಲ ನೋಡಿದ್ವಲ್ಲ, ನೋಡಿದ್ದೆ ಏನ್ ಅನ್ಸುತ್ತೆ ಅಂದ್ರೆ ಆಲ್ಮೋಸ್ಟ್ ನಮ್ ಕರ್ನಾಟಕದವ್ರೆಲ್ಲ ಆಲ್ಮೋಸ್ಟ್ ಸಪೋರ್ಟ್ ಇರೋದೇ ಗಿಲ್ಲಿಗೆ. ಸೊ ಫಿನಾಲೆ ಅಲ್ಲಿ ಗಿಲ್ಲಿನೇ ಗೆಲ್ತಾರೆ ಅನ್ಸುತ್ತೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್ ಅಂಡ್ ಪೀಸ್ ಔಟ್.